ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನ 2026ರ ಕಾರ್ಯಕ್ರಮಕ್ಕೆ ಆಗಮನಿಸಿದಂಥ ನಮ್ಮೆಲ್ಲರ ಮೆಚ್ಚಿನ ನಾಯಕರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಆತ್ಮೀಯರು, ಶಾಸಕರಾದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರೇ, ಮಾಜಿ ಶಾಸಕರಾದಂಥ ಶ್ರೀ ಗೋವಿಂದರಾಜ್ರವರೇ, ಶ್ರೀ ರಾಜೇಂದ್ರ ಕಟಾರಿಯರವರೇ, ಡಾಕ್ಟರ್ ಸಲೀಮ್ರವರೇ, ಶ್ರೀ ಸೀಮಂತ್ ಅವರೇ, ಶ್ರೀ ಹಿತೇಂದ್ರರವರೇ, ಶ್ರೀ ಜೈಶಂಕರ್ ಅವರೇ, ಹಾಗೂ ಇಲ್ಲಿ ಆಸೀನರಾದಂಥ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳೇ, ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಯುವ ಸ್ನೇಹಿತರೆ, ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರ ಸಂದೇಶವನ್ನು ಕೊಡಬೇಕಾಗಿದೆ. ಭಾಳ ಪ್ರಮುಖವಾಗಿ ಇವತ್ತಿನ ದಿನ ನಾವು ಏನು ಪ್ರಮಾಣ ಮಾಡಿದ್ದೇವೆ, ಏನು ಪ್ರತಿಜ್ಞೆ ಮಾಡಿದ್ದೇವೆ, ಅದು ಅಕ್ಷರಶಃ ಅನುಷ್ಠಾನಕ್ಕೆ ತರುವ ಜವಾಬ್ದಾರಿ ನಿಮ್ಮದು ಆಗಿದೆ ಹಾಗೂ ನಮ್ಮದು ಕೂಡ ಆಗಿದೆ. ಇವತ್ತು ಡ್ರಗ್ಸ್ ಅಥವಾ ಮಾದಕ ವಸ್ತುಗಳು ಒಬ್ಬ ವ್ಯಕ್ತಿಗೆ ಮಾತ್ರ ಹಾನಿ ಮಾಡುವುದಿಲ್ಲ, ಅವರ ಕುಟುಂಬ, ಅವರ ಸ್ನೇಹಗಳನ್ನು ಹಾಗೂ ನಿಮ್ಮ ಇಡೀ ಭವಿಷ್ಯವನ್ನೇ ಸದ್ದಿಲ್ಲದೆ ಕದಿಯೋ ಒಂದು ವಸ್ತು ಇದು. ಮಾದಕ ವಸ್ತುಗಳು ನಮ್ಮ ಸಮಾಜ, ನಮ್ಮ ಯುವಕರ ಸಾಮರ್ಥ್ಯ ಮತ್ತು ನಮ್ಮ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೆ. ಇವತ್ತು ಇಂದು ನಾವು ಮಾದಕ ವ್ಯಸನದ ಬಗ್ಗೆ ಜಾಗೃತಿ ಮೂಡಿಸೋದ ಮಾತ್ರವಲ್ಲದೆ ಈ ಪಿಡುಗನ್ನು ನಿಗ್ರಹಿಸಲು ಹಾಗೂ ನಾಶ ಮಾಡಲು ನಿಮ್ಮ ಸಹಾಯ ಮತ್ತು ಸಹಕಾರ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮ, ಈ ಅಭಿಯಾನ ಬರೇ ಸರ್ಕಾರದಿಂದ ಸಾಧ್ಯವಾಗುತ್ತೆ ಅಂದರೆ ಅದು ಆಗೋದಿಲ್ಲ. ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇದರಲ್ಲಿ ಇಲ್ಲ ಅಂದರೆ ನಾವು ಕೂಡ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಬಹಳ ಸಂತೋಷದಿಂದ ಮತ್ತು ಗಾಂಭೀರ್ಯತೆಯಿಂದ 2 ಕಾರ್ಯಕ್ರಮವನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಒಂದನೇದು ಮಾನ್ಯ ಮುಖ್ಯಮಂತ್ರಿಗಳು ಈಗ ತಾನೇ ಲೋಕಾರ್ಪಣೆ ಮಾಡಿದಂಥ ರೈಸ್ ಕಾರ್ಯಕ್ರಮ. ವಾಟ್ ಈಸ್ ರೈಸ್? ರೈಸ್ ಸ್ಟ್ಯಾಂಡ್ಸ್ ಫಾರ್ ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಆ್ಯಂಡ್ ಎಂಪವರ್. ಅಂದರೆ ರೆಫ್ಯೂಸ್ ಅಂದರೆ ತಿರಸ್ಕರಿಸಿ, ಇನ್ಫಾರ್ಮ್ ಅಂದರೆ ತಿಳಿಸಿ, ಸಪೋರ್ಟ್ ಅಂದರೆ ಬೆಂಬಲಿಸಿ, ಎಂಪವರ್ ಅಂದರೆ ಸಬಲೀಕರಿಸಿ ಅಂತ. ಇದು ಯಾಕೆ ನಾವು ರೈಸ್ ಅಂತ ಇಟ್ಟಿದ್ದೀವಿ ಅಂದರೆ, ಕರ್ನಾಟಕದ ಯುವ ಜನತೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಜಾಗತಿಕ ಮಟ್ಟದಲ್ಲಿ ಬೆಳಿಬೇಕು ಅಂದರೆ ವಿ ಶುಡ್ ರೈಸ್ ಟು ದಿ ಒಕೇಶನ್. ರೈಸ್, ನಾನು ಹೇಳ್ದಂಗೆ ರೆಫ್ಯೂಸ್, ಜಸ್ಟ್ ಸೇ ನೋ ಆ್ಯಂಡ್ ಮೀನ್ ಇಟ್. ಇವತ್ತು ನಾವು ಪ್ರತಿಜ್ಞೆ ತಗೊಂಡಿದ್ದೀವಿ. ಬರೇ ಒಂದು ಪ್ರತಿಜ್ಞೆ ತಗೊಂಡು ಅಂತಾರಾಷ್ಟ್ರೀಯ ಆಂಟಿ ಡ್ರಗ್ಸ್ ಡೇ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರೆ ನಮ್ಮ ಕೆಲಸ ಮುಗಿಯೋದಿಲ್ಲ. ಪ್ರತಿದಿನ ನಾವು ಜಾಗೃತರಿರಬೇಕು. ಜಸ್ಟ್ ಸೇ ನೋ. ಯಾಕಂದರೆ ನಿಮ್ಮ ಸ್ನೇಹಿತರ ಮೇಲೆ, ನಿಮ್ಮ ಸ್ನೇಹಿತರಿರ್ಬೋದು ಅಥವಾ ನಿಮ್ಮ ಪಿಯರ್ಸಿಂದ ಸಾಕಷ್ಟು ಒತ್ತಡ ಇರ್ಬೋದು. ಅವ್ರು ಏನೇ ಹೇಳಿದ್ರು ಕೂಡ ಯು ಶುಡ್ ಸೇ ನೋ. ಯಾಕಂದರೆ ನಿಮ್ಮ ಒಂದು ತಪ್ಪು ನಿರ್ಧಾರದಿಂದ ಇವತ್ತು ನಿಮ್ಮ ಇಡೀ ಜೀವನವನ್ನು ಕೂಡ ತಾವು ಕಳ್ಕೋಬಹುದಾಗಿದೆ. ಎರಡನೇದು ಇನ್ಫಾರ್ಮ್. ಇಫ್ ಯು ಸಿ ಸಮಥಿಂಗ್, ಸೇ ಸಮಥಿಂಗ್. ನಿಮಗೇನಾದರೂ ಕಂಡು ಬಂದರೆ ದಯವಿಟ್ಟು ಅದನ್ನು ರಿಪೋರ್ಟ್ ಮಾಡಿ. ನಿಮಗೆ ಒಂದು ವೇಳೆ ಪೊಲೀಸ್ ಸ್ಟೇಷನ್ ಹತ್ತಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಟೀಚರ್ಸಿಗೆ ಹೇಳಿ, ನಿಮ್ಮ ಪೋಷಕರಿಗೆ ಹೇಳಿ, ಪೇರೆಂಟ್ಸಿಗೆ ಹೇಳಿ, ನಿಮ್ಮ ಅಣ್ಣಂದಿರಿಗೆ ಹೇಳಿ, ಬೇರೆ ಫ್ರೆಂಡ್ಸಿಗೆ ಹೇಳಿ. ಯಾರಾದರೂ ಒಬ್ಬ ನಿಮ್ಮ ಸ್ನೇಹಿತ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ರೆ ಅಥವಾ ಏನು ನಿಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ ಅಂದರೆ ದಯವಿಟ್ಟು ಅದನ್ನು ಗಮನಿಸಿಬಿಟ್ಟು ಇನ್ಫಾರ್ಮ್ ಮಾಡಿ. ಅಷ್ಟೇ ಅಲ್ಲ,
ನಿಮ್ಮ ಸ್ಕೂಲ್ ಸುತ್ತಮುತ್ತ ಇರ್ಬೋದು, ಕಾಲೇಜ್ ಸುತ್ತಮುತ್ತ ಇರ್ಬೋದು, ಯಾರಾದರೂ ಅನುಮಾನ ವ್ಯಕ್ತಿ ಕಂಡು ಬಂದಲ್ಲಿ ಅವ್ರ ಬಿಹೇವಿಯರ್ ಸರಿಯಾಗಿಲ್ಲ ಅಂತ ಅನಿಸಿದ್ರೆ ತಮಗೆ ಕೈಂಡ್ಲಿ ಇನ್ಫಾರ್ಮ್ ಯುವರ್ ಅಥಾರಿಟೀಸ್, ವಿ ವಿಲ್ ಟೇಕ್ ಕೇರ್. ಸೊ ರೆಫ್ಯೂಸಲ್ ಆ್ಯಂಡ್ ಇನ್ಫಾರ್ಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸಪೋರ್ಟ್. ನಾನು ಹೇಳ್ದಂಗೆ ನಿಮ್ಮ ಒಂದು ಸಪೋರ್ಟ್ ಇಲ್ಲ ಅಂದರೆ ನಾವೇನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಜಸ್ಟ್ ನಾಟ್ ಸಪೋರ್ಟಿಂಗ್ ದಿ ಗೌರ್ಮೆಂಟ್, ಆಲ್ಸೋ ಸಪೋರ್ಟಿಂಗ್ ಯುವರ್ ಫ್ರೆಂಡ್ಸ್. ಯಾರಿಗಾನ ಅವರ ಬಿಹೇವಿಯರಲ್ಲಿ ಚೇಂಜ್ ಆದರೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಬಿಕಾಸ್ ಅಡಿಕ್ಷನ್ ಇಸ್ ನಾಟ್ is an illness, it is not a crime. So anybody who is getting addicted or is an addict, you have to treat them with compassion. ಸಹಾನುಭೂತಿಯಿಂದ ತಾವು ಅವ್ರ ಜೊತೆ ನಡ್ಕೊಂಡ್ರೆ ಖಂಡಿತವಾಗಿ ಆ ಒಂದು ಅಭ್ಯಾಸದಿಂದ ಹೊರಗೆ ಬರ್ತಾರೆ. ನಾಲ್ಕನೇದು ಎಂಪವರ್. You should be the reason that our neighborhood stays clean, our colleges stay clean, our schools stay clean, and more importantly our friends circle stay clean. ನೀವು ವಾಲಂಟಿಯರ್ ಆಗಬೇಕು. ನಿಮ್ಮ ಕಾಲೇಜ್ಗಳಲ್ಲಿ, ನಿಮ್ಮ ಶಾಲೆಗಳಲ್ಲಿ ಒಂದು ಆ್ಯಂಟಿ ಡ್ರಗ್ ಕ್ಯಾಂಪೇನ್ ನಡೆಸಿ, ಒಂದು ಆ್ಯಂಟಿ ಡ್ರಗ್ ಕ್ಲಬ್ ಮಾಡಿ, ಸರ್ಕಾರದ ಜೊತೆ ವಾಲಂಟಿಯರ್ ಮಾಡಿ. ನಮ್ಮಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದೆ. ಪೊಲೀಸ್ ಮಾರ್ಷಲ್ ಅಂತ ತಾವು ಆಗ್ಬೋದು. ನೀವು ನಮ್ಮ ಪೊಲೀಸ್ ಮಾರ್ಷಲ್ ಆದರೆ ಖಂಡಿತವಾಗೂ ನಮ್ಮ ಕಡೆಯಿಂದ ಎಲ್ಲ ರೀತಿಯಾದಂಥ ಬೆಂಬಲವನ್ನು ನೀಡಿ ನಿಮಗೆ ಒಂದು ಆ್ಯಂಟಿ ಡ್ರಗ್ ಕ್ಯಾಂಪೇನಿನ ಒಂದು ಮ್ಯಾಸ್ಕಾಟ್ ಕೂಡ ಅಥವಾ ಐಕನ್ ಕೂಡ ಮಾಡಲಿಕ್ಕೆ ನಮ್ಮ ಹತ್ರ ಯೋಜನೆಗಳಿದೆ. ಸೊ ಕೈಂಡ್ಲಿ ಎಂಪವರ್ ಯೋರ್ ಸೆಲ್ಫ್ ಟು ಡೂ ದ ರೈಟ್ ಥಿಂಗ್. ಯಾಕಂದರೆ ಓನ್ಲಿ ಇಫ್ ಯು ಎಂಪವರ್ ದ ಯೂತ್ ಆಫ್ ಇಂಡಿಯಾ ವಿಲ್ ಕರ್ನಾಟಕ ರೈಸ್ ಟು ಬಿಲ್ಡ್ ಅ ಬೆಟರ್ ನೇಷನ್ ಅಂತ ನಂದು ಒಂದು ದೃಢವಾದಂಥ ಒಂದು ನಂಬಿಕೆ ಇದೆ. ಈ ವೇದಿಕೆ ಮುಖಾಂತರ I would like to assure my CM that the Department of Home will coordinate with all departments and ensure that we have a state where drug peddlers are dealt with severe action, and we will find the source and ensure we finish it. ಈಗಾಗಲೇ ಎಲ್ಲ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಕೂತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಸಂದೇಶ ತಾವು ಓದಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಶಾ ಮುಕ್ತ ಕರ್ನಾಟಕ, ಡ್ರಗ್ ಫ್ರೀ ಕರ್ನಾಟಕ ಬೈ 2028 ಅಂದ್ಬಿಟ್ಟು ಇವತ್ತು ನಮಗೆಲ್ಲರಿಗೂ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಸಮುದಾಯಗಳಿಂದ ಇರ್ಬೋದು, ಸಂಸ್ಥೆಗಳಿಂದ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಈ ಕೆಲಸವನ್ನು ಆಗಬೇಕಾಗ್ತದೆ. ಆದ್ದರಿಂದ ಬಂಧುಗಳೇ, ನಾನು ಹೇಳೋದಿಷ್ಟೇ, ನಿಮ್ಮ ಸಹಕಾರ ಭಾಳ ಪ್ರಮುಖವಾಗಿದೆ. ಆಮೇಲೆ ನಮ್ಮ ಯುವ ಸ್ನೇಹಿತರಿಗೆ, ನಮ್ಮ ಯುವಕರಿಗೆ ಒಂದು ಸಂದೇಶ. ಈ ಡ್ರಗ್ಸನ್ನು ನಾವು ದೂರ ಇಡಬೇಕು ನಮ್ಮ ಸಮಾಜದಲ್ಲಿ ಅಂದರೆ ಯು ಜಸ್ಟ್ ಹ್ಯಾವ್ ಟು ಸೇ 2 words. ಇವತ್ತು 2ನೇ ಕ್ಯಾಂಪೇನ್ ಲಾಂಚ್ ಮಾಡಿದ್ದೀವಿ, ತಾವು ಗಮನಿಸಿದ್ರೋ ಇಲ್ಲೋ? ದೋಸ್ 2 words ಆರ್ ಬೇಡ ಬ್ರೋ. ಅಪರೆಂಟ್ಲಿ ಬ್ರೋ ಇಸ್ ಅ ವೆರಿ ಕಾಮನ್ ಟರ್ಮಿನಾಲಜಿ, ಹೌದಾ? ಬ್ರೋ ಅಂತ ನೀವು ಪರಸ್ಪರ ಹೇಳ್ಕೊತೀರಾ ಇಲ್ವಾ? ಕೇಳಿಸ್ತಾ ಇದೆಯಾ ಇಲ್ಲ ಎಲ್ಲರಿಗೂ? ಕೈ ಎತ್ತಿ ಯಾರ್ಯಾರು ಬ್ರೋ ಅಂತ ಯೂಸ್ ಮಾಡ್ತೀರಾ? Who all use the word bro? Don't worry, ಪೊಲೀಸ್ ಯಾರು ಹಿಡ್ಕೊಂಡು ಹೋಗಲ್ಲ ಕೈ ಎತ್ತಿದ್ರೆ. ಈಗ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, these are only 2 words necessary for you to keep your friend circle clean, to keep your colleges clean, to keep the society clean, to keep the neighborhood clean. ನಿಮ್ಮ ಸ್ನೇಹಿತರು ಹೇಳ್ಬೋದು, ಯಾರಾನ ಬಂದು ಎಲ್ಲರೂ ಮಾಡ್ತಾ ಇದ್ದಾರಪ್ಪ, ಬಾ ನಾವು ಮಾಡೋಣ ಅಂತ. ಅವಾಗ ತಾವೇನು ಹೇಳಬೇಕು? ಬೇಡ ಬ್ರೋ. ನಿಮ್ಮ ಸ್ನೇಹಿತರು ಹೇಳ್ತಾರೆ, ಇದು ಒಂದ್ಸರಿ ಪ್ರಯತ್ನ ಮಾಡೋಣ, ಲೆಟ್ಸ್ ಜಸ್ಟ್ ಟ್ರೈ ಇಟ್ ಒನ್ಸ್ ಅಂತ. ಅವಾಗ ತಾವೇನು ಹೇಳಬೇಕು? ಬೇಡ. ಕೇಳಿಸ್ತಾ ಇಲ್ಲ? ಬೇಡ ಬ್ರೋ. ಅವ್ರು ಹೇಳ್ತಾರೆ ಇದು ಸಿಂಥೆಟಿಕ್ ಅಲ್ಲ, ಇದು ನ್ಯಾಚುರಲ್. ಅವಾಗ ಏನು ಹೇಳ್ತೀರಾ? ಜೋರಾಗಿ ಬೇಡ ಬ್ರೋ, ಇದನ್ನ ಮಾಡು, ಯು ವಿಲ್ ಬಿ ದ ಕೂಲೆಸ್ಟ್ ಪರ್ಸನ್ ಇನ್ ದ ಕಾಲೇಜ್ ಅಂತಾರೆ. ಅವಾಗ ಏನು ಹೇಳ್ತೀರಾ? ಬೇಡ ಬ್ರೋ. ಇಟ್ ಈಸ್ ಜಸ್ಟ್ ಅ ಟ್ಯಾಬ್ಲೆಟ್ ಅಂತ ಹೇಳ್ತಾರೆ. ಅವಾಗೇನು ಹೇಳ್ತೀರಾ? ಬೇಡ ಬ್ರೋ. ಆದ್ರಿಂದ ಇವೆರಡೇ ಪದ ಸಾಕು. ಯಾರಾನ ಬಂದು ನಿಮ್ಮ ಹತ್ರ ಸಿಗರೇಟ್ ಕೊಡ್ಲಿ, ಆಲ್ಕೋಹಾಲ್ ಕೊಡ್ಲಿ, ಸಿಂಥೆಟಿಕ್ ಡ್ರಗ್ಸ್ ಕೊಡ್ಲಿ, ನ್ಯಾಚುರಲ್ ಗಾಂಜಾ ಕೊಡ್ಲಿ, ಏನೇ ಕೊಡ್ಲಿ ಕೂಡ ಏನು ಹೇಳ್ಬೇಕು ತಾವು? ಬೇಡ ಬೇಡ ಬ್ರೋ. ಜಸ್ಟ್ 2 words. 2 words. ಇದನ್ನ ನೀವು ದಿನನಿತ್ಯ ಪ್ರತಿಪಾದನೆ ಮಾಡಿದ್ರೆ, ಇದನ್ನ ಒಂದು ಕ್ಯಾಂಪೇನ್ ತಾವು ಮಾಡಿದ್ರೆ, ಖಂಡಿತವಾಗೂ ಮುಂದಿನ ವರ್ಷದಲ್ಲಿ ನಾವು ಇನ್ನೂ ಹೆಚ್ಚು ರೀತಿಯಾದಂಥ ನಶಾಮುಕ್ತ ಕರ್ನಾಟಕ ಮಾಡ್ಬೋದಾಗಿದೆ.
ಆದ್ರಿಂದ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಆಶ್ವಾಸನೆಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ದಟ್ ವಿ ವಿಲ್ ಪ್ರೊಟೆಕ್ಟ್ ಅವರ್ ಚಿಲ್ಡ್ರನ್ ಬಿಫೋರ್ ದಟ್ ದೇ ಆರ್ ಟಾರ್ಗೆಟೆಡ್. ವಿ ವಿಲ್ ಸಪೋರ್ಟ್ those who need help before they are lost. We will report drug networks before they spread. We will build communities saying no to drugs is normal and asking for help is respected. ನಮ್ಮ ಮುಖ್ಯಮಂತ್ರಿ ಕೊನೆಯದಾಗಿ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತರಿಸಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಎಲ್ಲ ಸಾರ್ವಜನಿಕರ ಗಮನಕ್ಕೂ ಕೂಡ ತರಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಕೆಲಸ ಕಷ್ಟದ ಕೆಲಸ, ಗೃಹ ಇಲಾಖೆಯದು. ಆದರೆ ತಮ್ಮ ಸಹಕಾರ ಇದ್ರೆ ಖಂಡಿತವಾಗೂ ನಾವು ಮಾಡ್ತೀವಿ. ಕಳೆದ 3 ವರ್ಷದಲ್ಲಿ ಸುಮಾರು ನಾವು 28,300 kg ನಾರ್ಕಾಟಿಕ್ಸ್, ಸುಮಾರು 800 ಕೋಟಿ ರೂಪಾಯಿ ವರ್ತ್ ಏನಿದೆ ಅದನ್ನು ನಾವು ಸೀಸ್ ಮಾಡಿದ್ದೀವಿ. 31,271 ಜನರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. 9,556 ಕನ್ವಿಕ್ಷನ್ಸ್ ಆಗಿದೆ. ಇವತ್ತು ನಮ್ಮ ಗೃಹ ಇಲಾಖೆಯಿಂದ ಇಷ್ಟು ದೊಡ್ಡ ಕೆಲಸ ಆಗಿದೆ ಅಂದರೆ ಅದೆಲ್ಲರೂ ತಮ್ಮ ಆಶೀರ್ವಾದ, ತಮ್ಮ ಸಹಕಾರದಿಂದ ಆಗಿದೆ. ಕರ್ನಾಟಕದ ಭವಿಷ್ಯವನ್ನು ಸುರಕ್ಷಿತವಾಗಿಡಲು ನಿರಂತರವಾಗಿ ಹಾಗೂ ಪ್ರಾಮಾಣಿಕ ಪ್ರಯತ್ನ ನಮ್ಮ ಇಲಾಖೆಯಿಂದ ನಡೆಯುತ್ತೆ ಅಂತ ನಾನು ನಿಮಗೆ ಆಶ್ವಾಸನೆಯನ್ನು ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕೊನೆಯದಾಗಿ ನಾನು ಹೇಳ್ದಂಗೆ ನಮಗೆ ಅವಕಾಶ ಬಹಳ ಕಮ್ಮಿ ಸಿಗೋದು ಮಾನ್ಯ ಮುಖ್ಯಮಂತ್ರಿಗಳೇ. ನಮ್ಮ ಸಿಬ್ಬಂದಿಗಳಿಗೆ, ಅದು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಇಂದ ಹಿಡಿದು ನಮ್ಮ DG ತನಕ ಅವರಿಗೆ ಅಭಿನಂದನೆ ಸಲ್ಲಿಸುವ ವೇದಿಕೆ ನಮಗೆ ಕಮ್ಮಿ ಸಿಗೋದು. ಈ ವೇದಿಕೆ ಮುಖಾಂತರ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಮ್ಮ ಗೃಹ ಇಲಾಖೆಯ ಸಿಬ್ಬಂದಿಗಳಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ, ಪ್ರಾಮಾಣಿಕ ಪ್ರಯತ್ನದಿಂದ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಹೆಸರು ಬಂದಿದೆ. ಇವತ್ತು ನಾವೇನು ದೊಡ್ಡ ದೇಶವಾಗಿ ನಾವು ಹೊರಹೊಮ್ಮಿದ್ದೇವೆ ಆರ್ಥಿಕವಾಗಿ, ಅದಕ್ಕೆ ಬಹಳ ದೊಡ್ಡ ಪಾತ್ರ ನಮ್ಮ ಇಲಾಖೆ ವಹಿಸ್ತಾ ಇದೆ. ಆದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಾಗೂ ವೈಯಕ್ತಿಕವಾಗಿ ತಮಗೆ ಅಭಿನಂದನೆ ಸಲ್ಲಿಸುತ್ತಾ, ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಂಗೆ 2028ರಲ್ಲಿ ಯು ವಿಲ್ ಸಿ ಅ ವೆರಿ ವೆರಿ ಸ್ಟಾರ್ಕ್ ಡಿಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಅ ಡ್ರಗ್ ಫ್ರೀ ಕರ್ನಾಟಕ ಸರ್ ಅಂತ ನಾನು ತಮ್ಮ ಪರವಾಗಿ, ಎಲ್ಲ ನಮ್ಮ ಅಧಿಕಾರಿಗಳ ವರ್ಗದ ಪರವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಶ್ವಾಸನೆ ನೀಡುತ್ತಾ ನಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊನೆಯದಾಗಿ ಎಲ್ಲರೂ ನಮ್ಮ ಯುವ ಸ್ನೇಹಿತರು ಏನ್ ಹೇಳಬೇಕು, ಯಾರನ್ನ ಏನಾದ್ರೂ ಕೇಳಿದ್ರೆ ಮಾದಕ ವಸ್ತು ಬಗ್ಗೆ ಜೋರಾಗಿ, even more loud, I want Delhi to hear it. Thank you. Jai Hind, Jai Karnataka.